ನಾವೇನ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಸ್ನಾಕ್ಸ್ ನ ಹೊಟ್ಟೆ ತುಂಬಾ ತಿನ್ಬಿಟ್ವಿ. ಊಟ ಬೇಡ 9:30 ಅಂತ ಬರ್ತೀವಿ. ಅನಕೊಂಡ ಪೆನಕೊಂಡ ಫೋರ್ಟ್ ತೋರಿಸ್ತಾ ಇದೆ. ಅನಕೊಂಡ. ಹಾಯ್ ಹಲೋ ವೆಲ್ಕಮ್ ಟು CS ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ವೆಯ್ಟ್ ಮಾಡಿ ಹೇಳ್ತೀನಿ. ಹ್ಯಾಪಿ ಎಂಜಾಯ್. ಥ್ಯಾಂಕ್ಸ್ ಆಂಟಿ. ಹೊಸ ಜೋಡಿ ನನ್ನ ತಂಗಿನ ಪಿಕ್ ಮಾಡಿದ್ವಿ. ಈಗ ಸೆಂಟ್ರಲ್ಲಿ ನಮ್ಮ ಅಕ್ಕನ್ನ ಕೂರಿಸ್ತೀನಿ. ಹೊಸ ಜೋಡಿ ಗಂಡು ಹೆಣ್ಣು. ಹೊಸ ಜೋಡಿ ಸೈಡ್ ಅಲ್ಲಿ ನೋಡ್ದ ಕತೆ ಐವತ್ಸಲ ಹೇಳಿಲ್ವಾ ನೀನ್ ನಂಗ್ ಮೈ ಉಜ್ಕೊಂತೀಯಲ್ವಾ ಮೊದ್ಲು ಕಾರ್ ಮೈ ಹಂಗ ಉಜ್ತೀಯ? ಸೀರಿಯಸ್ಲಿ ಇದೊಂದ್ ಡೌಟ್ ಬಂತು ನನ್ಗೆ. ಬರೋವರೆಗೂ ಟಾಕಿಂಗ್ ಸೊ ನಾಯಿ ಅನ್ಬೇಡ ಕಣೆ, ಅದ್ ನಿನ್ ಮಗ ಇವಾಗ ಅದು ಬಾಸಿ. ಅಂದ್ರೆ ಒಂದ್ ಟೈಮಲ್ಲಿ ನಮ್ ತಂಗಿಗ್ ನಾಯಿ ಅಂದ್ರೇನೆ ಆಗ್ತಿರ್ಲಿಲ್ಲ ಗೈಸ್. ಇವಾಗ ಪಕ್ಕದಲ್ಲೇ ಮಲಗಿಸ್ಕೊಂಡ್ ಮಲ್ಕೊಂತಾಳೆ. ಅಕ್ಕ ಜನ ಇವಾಗ ಬಾಸಿನೇ ಪ್ರಾಣ ಆಗ್ಬಿಟ್ಟಿದೆ. ಅವರು ಫಿಲ್ಲು ಥ್ಯಾಂಕ್ಸ್ ಅಕ್ಕ. ಚೇತನ್ ಕೊಟ್ಟು ಕಳ್ಸಿದ್ದು ನೆನ್ಪಿಸ್ಕೊಂಡು ಆಗುತ್ತಕ್ಕ. ನಗ್ತಾವಳೆ ಸಂಗೀತ ಹುಡುಗಿಲ್ಲ ಸಂಗೀತ ಚೇತನ್ ಸಂಗೀತ ಕೊಡು ಅಂತ ಕೊಟ್ರು. ನಂತರ ನೀನ್ ಶೇರು ಮಾಡಲ್ಲ ಸಂಗೀತ. ಮನೋಜ್ ಅಲ್ಲ ಮಧ್ಯ ಬಿಡ್ತೀನಿ ಶ್ವೇತಾಕುನ್ನ ಅಂದೆ ಅಪ್ಪ. ಮಧ್ಯ ಕೂತ್ಕೊಂಡು ಸೈಡ್ಗೆ ಹಾಕ್ತೀನಿ ನಾನು. ಯಾರ ಹಂಗಂದಿದ್ದು? ಸೋನು ಅಕ್ಕ ಸೈಡ್ ಹಾಕ್ತೀನಿ ಅನ್ನ ಅಕ್ಕ ವಿಡಿಯೋ ಐತೆ ಕಣ, ನಿಜ ಹೇಳ್ಬೋದು. ಅದಕ್ಕೋಸ್ಕರ ಅಕ್ಕ ಅವ್ರ ಗಂಡ ಅವ್ರ ಮಕ್ಳು ಬಂದಾಗ ಸ್ನಾಕ್ಸ್ ತಂದಿದ್ಲು. ಇವತ್ ನಾವು ಬಂದಿರೋದಕ್ಕೆ ಸ್ನಾಕ್ಸ್ ಎಲ್ಲ ಮಿಸ್ ಮಾಡೋದೇ ಇಲ್ಲ. ಅದು ಹೇಳ್ಬೇಕು, ಮೆನ್ಷನ್ ಮಿಸ್ ಮಾಡೋದೇ ಇಲ್ಲ. ಮಿಸ್ ಮಾಡೋದೇ ಇಲ್ಲ. ಅವ್ರ ಗಂಡ ನಾನು ಇಬ್ರೇ ಹೋಗ್ಬೇಕಾದ್ರೆ ಸ್ನಾಕ್ಸ್ ತಗೊಂಡ್ ಹೋಗಲ್ಲ, ಮಕ್ಳು ಜೊತೆ ಹೋಗ್ಬೇಕಾರೆ ಮಕ್ಳು ಇವತ್ ನಮಗೆ ಎಂಟಾಣಿದು ಒಂದ್ ಎಕ್ಲೇರ್ಸ್ ಚಾಕ್ಲೇಟ್ ಕೂಡ ತಂದಿಲ್ಲ. ಬರಲ್ಲ. ಪೋಲೋ ತಂದಿದ್ದೀನಿ. ನೀನ್ ತಿನ್ನಕ್ ತಂದಿದ್ಯಾ? ಅದ್ಗೆ ನಮಗೆ ಅಂತ ತಂದಿದ್ಯಾ? ಪೋಲೋ ನಿನ್ನ ಶ್ವೇತಕ ಪೋಲೋ ನಿನ್ನಂತ ಪೋಲಿ ತಿನ್ನೋದು. ಯಾರಿರ್ಬೋದು ಏಡ್ಸೋನು ಕೇಳಿ ಯಾರ್ ಪೋಲಿ ಅಂತ ನಗ್ತಾವಳೆ ಸಂಗೀತಕ್ಕ. ಅಲ್ಲ ಮನೋಜ್, ನಾನ್ ಮೈದು ಹೆಸರು ಹೇಳ್ತೀಯ ಅನ್ಕೊಂಡೆ. ನೀನ್ ಲಿಪ್ಪಿಂಗ್ ಮಾಡಿ ಓಡಿಸ್ತಿದಾರೆ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಓಡಿಸ್ತಾರೆ. ನಮ್ಮ ಹಸ್ಬೆಂಡ್ ಯಾವಾಗ ಅಂತ ಮಾಡ್ತಾರೆ. ಮನೋಜಿಗೆ ತುಂಬಾ ತೋರಿಸಿದೆ. ಮನೋಜಿಗೆ ತುಂಬಾ ಸಿಗ್ತದೆ. ಅದೇ ಬಾ. ಸ್ನಾಕ್ಸ್ ತಂದಿದ್ಯಾ ಇಲ್ವ ಶದಕ? ಓನ್ಲಿ ಪೋಲೋ. ನನ್ ಮಕ್ಳಿದಾಗ ಅಷ್ಟೇ ಸ್ನಾಕ್ಸ್. ಪೋಲೋ ನಿನ್ನಂತ ಪೋಲಿ ತಿನ್ನೋದು. ಸಂಗೀತ ಇವಾಗ ಒಂದ್ ಪತಂಗವಾಗಿ ಮತ್ತೆ ಹಂಗಿಕ್ಕಿದಿರಾ? ಅದು ಹಿಂಗಾದ್ರೆ ಫೋನ್ ಬಿದ್ದೋಗುತ್ತೆ. ಕೆಳಗಡೆ ಸಪೋರ್ಟ್ ಇದು ಸಪೋರ್ಟ್ ಏನಾಗಲ್ಲ ಮುದು, ಹಿಂಗ್ ಇಕ್ತೀನಿ ಬಿಡ. ಆಯ್ತು ಇಕ್ತೆ ಬಿಡಪ್ಪ. ಆಯ್ತು ಭಯ ಫೋನ್ ಎಲ್ಲ ಹಾಳ್ ಮಾಡಿದ್ದು ಮದು. ಚೇತೋಣ ಗಾಳಿಗೆ ಅಯ್ಯೋ ಹೋಗೋವರೆಗೂ ಚೇತನಣ್ಣ ಎಷ್ಟು ಮಿಸ್ ಮಾಡ್ಕೊಂಡ್ಬಿಡೋದು ಮಂತ್ರಾಲಯದಲ್ಲಿ. ಹೌದಾ? ಈಗ ಅಳ್ತಾ ಇರ್ತಾರೆ ಬಾವ ರೂಮಲ್ಲಿ ಬಾಕ್ಲಕೊಂಡು. ಶೇಖರ್ ನೀನ್ ಕಾಣ್ತಾ ಇಲ್ಲ, ಬೇಕಾದ್ರೆ ಅವಾಗ ನನ್ ಲೆಫ್ಟಿಗೆ ಬಾ. ಶ್ವೇತು ಕಾಣಿಸ್ತಿದ್ಯಾ? ಕಾಣಿಸ್ತೆ. ಸನ್ನು ಇದೇನಂತಾರೆ ಇನ್ಸ್ಟಾಗ್ರಾಮ್ ಸನ್ ಕಿಸ್ಡ್ ಅಂಡ್ ಬ್ಲಾಕ್. ಸುಮ್ಮನೆ ರೈಟ್ ಗಳದ್ ಬಿಡ್ತಾಳೆ ಹುಚ್ಚಿಬಿಟ್ಟದ ತರ. ಅದ್ಗೆ ನಿಂಗೆ 30 ಆಗಿತ್ತು. ಅದ್ಗೆ ಮಂಡೆ ಬಂದೆ ಯಾಕಂದ್ರೆ ಹಂಗ ಇದೆ. ಒಂದೇ ನೋಡಿದವರು. ಅದ್ಗೆ ನಿಮ್ ಮದ್ವೆ ಆದಾಗ ಎಷ್ಟು ಏಜು? 25. ಎಲ್ಲರೂ ಆಮೇಲೆ ಅದಕ್ಕೆ ಮಾಡೋದು. ಎಲ್ಲರೂ 25 ಆಗ್ಯವ್ರೆ ಅನ್ಸುತ್ತೆ. ನಾನು 25 ಅಂಡ್ ಆಫ್. ಅವ್ರು ಹೇಳ್ತಾ ಇರೋದು 4 ಬಿಲ್ಡಿಂಗ್ ಮಾಡಾಕ್ತೀನಿ, ಮ್ಯೂಚುವಲ್ ಫಂಡ್ಸ್ ಒಂದ್ 50 ಲಕ್ಷ ಅಲ್ಲ 1-2 ಕೋಟಿ ಹಾಕ್ತೀನಿ. ಐಡಿಯಾ ಬರುತ್ತೆ. ಒಂದ್ ದಿವಸಕ್ಕೂ 50 ರೂಪಾಯಿ ಎತ್ತಿಡೋಣ ಅಂತಿಲ್ಲ. ನನಗೊಂಚೂರು ಐಡಿಯಾ ಐತೆ, ಆದ್ರೆ ಕಾಸಿಲ್ಲ. ಮಾತಾಡೋಣ ನಿಜ. ನಾನ್ ಸುಮ್ನೆ ಗೊತ್ತಾ ನಂದು ಏನಕ್ಕೋ ನಂದು ಬರೀ ಬದನೆಕಾಯಿ ತರಕ. ಯಾರು ಹೇಳಿದ್ದೆ? ಅವ್ರ ಮನೆಗ್ ನೀನು ತಿಂಗಳಿಗೆ 1 kg ಬದನೆಕಾಯಿ ಬಿಟ್ರೆ ಇನ್ನೇನು ಇನ್ವೆಸ್ಟ್ ಮಾಡ್ಬೇಡ. ಸಂಗೀತ ಅವ್ನ್ ನಗ್ತಿರೋದ್ ನೋಡ್ರಿ ಅವನೇ ಅಂತ. ನಾನ್ ಹೇಳಿಲ್ಲಪ್ಪ, ನೀನೆಲ್ಲ ನನ್ನ ಮೇಲೆ ಹೇಳ್ಬಿಡ್ರಿ. ನಾನೇ ಅವಾಗ ಹೇಳ್ತೀನಿ ಸಂಬಳದ ಬಗ್ಗೆ. ನೋಡು ಶ್ವೇತಕ ಏನ್ ಮೂಡ್ ಶ್ವೇತಕ ನಿಂದು ಕೋಳಿ ಪುಕ್ಕ ಎಷ್ಟು ಕಂಡಿಡಿದ್ಯಾ? ಹಿಂಗೆ ಸ್ಮೆಲ್ ಬರೋದು. ಸ್ವಲ್ಪ ಸಿಟಿ ಮತ್ತೆ ಸಾಕಾದಾಗ ಕೊಡು ಮುದ್ದು ಓಡಿಸ್ತೀನಿ. ಹೋಗ್ತಾ ಇದಾರ ಕಾರಲ್ಲಿ. ಎಲ್ಲಿ? ಕಾರಲ್ಲಿ ಜಡ್ಜಿದಾರೆ. ಜುಡಿಶ್ಯೂರಿ ಏನ್ ಜಡ್ಜೋ ಏನೋ ಸೈಡಲ್ಲಿ ಮಿರರ್ ಮೇಲೆ ಒಂದ್ ಪಿಯ ಒರ್ಸ್ಕೊಳಕ್ ಆಗಿಲ್ಲ ಅವ್ರಿಗೆ. ಎಲ್ಲ ಕೋರೆ ಕ್ರಾಸ್ ಮಾಡಿಲ್ಲ. ಹಲೋ, ನಮ್ಮ ಅಕ್ಕಂಗೆ ಮ್ಯೂಸಿಕ್ ಕೇಳ್ಬೇಕಲ್ಲ ಅನ್ನೋದೇ ನಂಗೆ ಬೇಜಾರು. ಅದಕ್ಕೆ ಬಿಟ್ಟಿದ್ದ ನಾನು. ಹೊರಟಾಗಿಂದ ನಮ್ ಬಾಬಾ ಇದಾಗಲೇ 3 ಸರಿ ಫೋನ್ ಬಂದಿರೋದು. ಹೌದು.
ಅದನ್ನ ನಾಳೆ ಸದ್ಯ ಸೋನು ಮನೋಜ್ನ ಬಿಟ್ ಬಂದಿಲ್ಲ. ಇವಳು ಏನಾರ ಇವ್ರನ್ನ ಬಿಟ್ ಬಂದಿದ್ರೆ ಕಾಲಲ್ಲೇ ಇರೋಳು ಬರೀ. ಕಾಲಲ್ಲೇ ಫುಲ್ 24 hours ಫ್ರೀ ನಿಂತಂಗೆ. ಕಾಲಲ್ಲೇ ಇರೋಳು. ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ನಾನ್ ಇವ್ರನ್ನ ಬಿಟ್ ಬಂದಿರ ತಿಂಡಿಗ. ಒಂದ್ಸತಿ ಫೋನ್ ಮಾಡಿ ಸೋನು ಊಟ ಮಾಡ್ದ ಸಮಾಚಾರ ಆಯ್ತು ಬಾಯ್. ಆಯ್ತು ಕಳಿಸ್ತೀನಿ ತಾಳಿ. ಓಕೆ ಫ್ರೆಂಡ್ಸ್ ಬಾಯ್. ನೀನ್ ಇದಕ್ ರೆಡಿ ಆಗಿರೋ ಈ ಟೋನ್ ಎಲ್ಲಾಲೆ ಉನ್ನಾಲುಮ್ ಅಂತ ಈ ಟೋನ್ ನಿನಗೆ ಜಾಸ್ತಿ ಕಳ್ಸಿದೆ. ನಾನು ನೀನೇ ಕರ್ಕೊಂಡ್ ಬಂದಿದೀನಿ ಶಾಸ್ತ್ರ ಅಂತ ಈ ಹುಡುಗಿನ ಅವ್ರ ಮನೆಯಿಂದ ಮಧ್ಯಾಹ್ನ ರಾತ್ರಿ ಆಗ್ಲೇ 10 ಗಂಟೆಗೆ ಅವ್ರ ಗಂಡ ಓಡ್ ಬಂದವ್ರ ಮನೆಗೆ. ಏನ್ ಹೇಳೋಣ, ಚಾರ್ಜರ್ ಮೊಬೈಲ್ ಲ್ಯಾಪ್ಟಾಪ್ ಚಾರ್ಜರ್ ಮುದುಳು ಯಾಕೋ ಓಡ್ಸೋದ್ ನೋಡಿದ್ರೆ ಅಡ್ಡ ಬಂತಾಳೆ ಅನ್ಸ್ತಾ ಇದೆ. ಅದಕ್ಕೆ ಅಪರ ಹೋಗೋಣ ಅವಳು ಇಂಡಿಕೇಟರ್ ರೈಟ್ ಹಾಕೊಂಡು ಲೆಫ್ಟಿಗೆ ಬಂದ ಹುಡುಗ. ಹೇಳು ಒಂದ್ಸತಿ. ಬೇಡ, ಎಲ್ರು ಹಿಂಗ್ ನೋಡೋಣ, ಅರ್ಥ ಆಗ್ಬಿಡುತ್ತೆ. ಇಂಡಿಕೇಟರ್ ಹಾಕಿ ಮನೋಜ್ ಹತ್ರ ಹೇಳುವಾಗ ವಿಂಡೋ ತೆಗೆದ್ಬಿಡು. ಹ್ಮ್. ಯಾರ್ಯಾರು ನಾನು ಕಮೆಂಟ್ ಮಾಡಿ ಪಾಸ್ ಏಯ್ ನಾನ್ ಅದ್ಗೆ ಎಲ್ಲಾ ಶೇರ್ ಏನೇನ್ ಹಾಕ್ತೀರಾ ಗ್ರೂಪ್ ಅಲ್ಲಿ ಹಾಕಿ ಅಂತ ಹೇಳಿದ್ದೆ. ನಮ್ಮ ಅಕ್ಕ ಸಡನ್ ಆಗಿ ಸ್ನಾಕ್ಸ್ ತಂದಿರ್ಲಿಲ್ಲ. ನಾನೀಗ ಏನೇ ತಂದ್ರಿ ಏನೇ ಖರ್ಚು ಮಾಡಿದ್ರು ಅದನ್ನ ಗ್ರೂಪ್ ಅಲ್ಲಿ ಹಾಕ್ಬೇಕಾ ಅಂದ್ಲು. ಅದಕ್ಕೆ ನಾನ್ ಹೇಳ್ದೆ ಹ್ಞೂ ಅಕ್ಕ ಅಂತ. ಬಟ್ ನಾನ್ ಕುತ್ಕೊಂಡು ಏನು ಸ್ನಾಕ್ಸ್ ತಂದಿಲ್ವಲ್ಲ, ಇವಳು ಯಾವ ಶೇರ್ ನ ಗ್ರೂಪ್ ಅಲ್ಲಿ ಹಾಕ್ತಾಳೆ ಅಂತ ಯೋಚನೆ ಮಾಡ್ದೆ. ಟಡಾನ್, 2 ಪೋಲೋ ಕೊಟ್ಬಿಟ್ಟು ಈ ಶೇರ್ ನ ಗ್ರೂಪ್ ಅಲ್ಲಿ ಹಾಕ್ತಾವಳು. ಈ ಶೇರ್ ನ ಶಿವನೇ ಶಂಭುಲಿಂಗ 1 ಪೀಸ್ ಕೊಡ್ತಾಳೆ, ಅವಳು 10 ಪೀಸ್ ತಿಂತಾಳೆ. ಹಲೋ, ದೇವ್ ಸಾಂಗ್ ಬರ್ತಾ ಇದೆ, ವಿಡಿಯೋ ಮಾಡ್ತಾ ಇದ್ದೀನಿ. ಆಟ ಆಡ್ದವ್ರು ಅಲ್ಲಿ ಬಂದು. ನಮ್ಮ ಯಜಮಾನ್ರು ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಸೀರಿಯಸ್ ಆಗಿರ್ತಾರೆ ಹೈವೇ ಅಲ್ಲಿ. ತಪ್ಪೇನಿಲ್ಲ. ಹಾಲೆಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀರಾಗಿ ಆಯಾಗಿರುವೆ ರಾಘವೇಂದ್ರ. ಹಾಲೆಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಉಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು, ರಾಘವೇಂದ್ರ. ಇವ್ರಿಬ್ರು ಕತೆ ನೋಡಿ ಅಲ್ಲಿ. ಪಾಪ ನಮ್ ಗಂಡ 8 ಅವರ್ ಗಾಡಿ ಓಡಿಸ್ತವ್ರೆ. ಇಲ್ಲಿ ಹೊಸ ಜೋಡಿ ಕತೆ ನೋಡಿ. ಇಲ್ಲಿ ನಾವು ಫ್ರೆಂಡ್ ಹೋಗಿದ್ವಿ ಮಂಗ್ಳೂರ್. 2 days ಟ್ರಿಪ್ ಹೋಗಿ ಬಂದಿದ್ದ. ಅವಳು ನನ್ನ ಫ್ರೆಂಡ್ ಜೊತೆನೆ ಬಂದಿದ್ದ. ಯಾವಾಗ ಕನ್ನಡ ಬಿಟ್ಟು ಯಾವ್ದೋ ಹೇಳಕ್ ಬರಲ್ಲ, ಆದ್ರೆ ಎಲ್ಲ ವೈಬ್ ಮಾಡೋದು ಅಷ್ಟೇ. ಹೋಗ್ತಾ ಇದೀವಿ 8 hours ಜರ್ನಿ. ಆಕ್ಚುಲಿ ವರ್ಷ ಹೋಗ್ತೀವಿ, ಈ ವರ್ಷ ಹೋಗಕ್ ಆಗಿರ್ಲಿಲ್ಲ. ಸಡನ್ ಪ್ಲಾನು. ನಾನು ಹೋಗ್ಬೇಕಂತ ಚಂದುಗ್ ಹೇಳ್ತಿದ್ದಕ್ಕೆ ಪಾಪ ಅವರು ನಂಗೆ ಗೊತ್ತಿಲ್ದಂಗೆ ಅಮ್ಮ ಇದು ಮಂತ್ರಾಲಯದೇ ಕಮಿಟಿದೆ ಒಂದು ರೂಮ್ಸ್ ಇದಾವೆ, ತುಂಬಾ ಚೆನ್ನಾಗಿದೆ, ತುಂಬಾ ಕಡಿಮೆಗೂ ಇರುತ್ತೆ. ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಟ್ ಏನು ಅಂದರೆ 2 months ಮುಂಚೆನೇ ಬುಕ್ ಮಾಡ್ಬೇಕು ಅದರಲ್ಲಿ. ಬಟ್ ನಮ್ಮ ಅದೃಷ್ಟಕ್ಕೆ ಇವ್ರು ನನಗೆ ಮಾಡೋ ಅಷ್ಟರಲ್ಲಿ ತತ್ಕಾಲ್ ಸ್ಲಾಟ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ರೂಮ್ ಅವೈಲೇಬಲ್ ಇತ್ತು. ಬುಕ್ ಮಾಡಿರೋದು ಲಾಸ್ಟ್ ಫ್ರೈಡೇ ನೈಟ್ ಅನ್ಸುತ್ತೆ. ಬ್ರೇಕ್ ಬಂದಿದ್ದೀವಿ. ಅಕ್ಕ ನಾನು ಪಾನಿಪುರಿ, ಕಾಫಿಗೆ ಹೋಗೋರು ಕಾಫಿಗೆ ಹೋಗ್ತಿದ್ದಾರೆ, ಪಾನಿಪುರಿ ತಿನ್ನೋಣ ಅಂತ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಇಲ್ಲಿ ಯಾವ್ದೋ ಫೋರ್ಟ್ ಇತ್ತಲ್ಲ, ಯಾವುದು? ಪೆನುಕೊಂಡ ಫೋರ್ಟ್. ಸಖತ್ತಾಗಿ ಹೇಳ್ತಾಳಲ್ವಾ ಒಂದು ವ್ಲಾಗು. ವಾಯ್ಸ್ ನೋಡಿ, ನಮ್ಮ ಮನೆಯವರು ಹುರ್ಕೊಂಡ್ಬಿಟ್ಟಿದ್ದಾರೆ. ಹುರ್ಕೊಂಡಿಲ್ಲ, ಅದು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇಜಾರಲ್ಲ, ಬೇಕಂದ್ರೆ ನೀನ್ ಹೇಳ್ಬೇಕು ಬ್ರೇಕ್ ಹಾಕ್ತೀನಿ ಅಂತ ಹೇಳಿ. ನನ್ಗೇನ್ ಅರ್ಥ ಆಗಲ್ವಾ? ಇನ್ನೊಂದ್ ಸ್ವಲ್ಪ ಕಾಫಿ 2 hours ಆಗೋಗುತ್ತೆ. ಮತ್ತೆ ನೀನು ಹೋಗಿ ಮತ್ತೆ 7:30 8 ಗಂಟೆಗೆ ಹಾಕಿದ್ರೆ ಮತ್ತೆ ಟೇಕ್ ಟೈಮ್ ನಾ ಅದು ಯೋಚನೆ ಮಾಡಿದೆ. ಮತ್ತೆ ಈ ತರ ಸಿಗುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ. ಸೊ ಸಿಕ್ತು, ಎಳೆದ್ಬಿಟ್ಟೆ. ಅದಕ್ಕೆ ಮಿಸ್ ಮಾಡ್ಕೊಂಡೆ. ನಾನು ಮಿಸ್ ಮಾಡ್ಕೊತೀವಿ. ಏನೋ ಪಾನಿಪುರಿ. ಓ ಪಾನಿಪುರಿ ಇಲ್ಲಿದೆ. ಪಾನಿಪುರಿ ಅಲ್ಲಿ ಫೋರ್ಟ್ ಇದೆ. ಅಲ್ಲಿ ಫೋರ್ಟ್ ಅನಕೊಂಡ ಪೆನಕೊಂಡ ಫೋರ್ಟ್ ತೋರಿಸ್ತಾ ಇದೆ. ಅನಕೊಂಡ. ಪಾಪ ನಮ್ಮ ಯಜಮಾನ್ರು ಅವಾಗ್ಲಿಂದ ಸಿಕ್ಕಿಲ್ಲ.
ಮಿಸ್ ಮಾಡ್ಕೊಂತಾ ಇದೀವಿ. ಏನ್ ಗೊತ್ತಾ, ಏನ್ ಗೊತ್ತಾ, ಡ್ರೈವಿಂಗ್ ಅಲ್ಲಿ ಡ್ರೈವಿಂಗ್ ಅಲ್ಲಿ ಮಾತಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಅದು ಖಾಲಿ ರೋಡ್ ಅಲ್ಲಿ ಏನು ಇಲ್ಲ ಅಂದಾಗ ಮಾಡ್ತಾರೆ. ಸೊ ನಾವು ಒಂದು ಆಲ್ಮೋಸ್ಟ್ ಒಂದು 110 ಸ್ಪೀಡ್ ಇರ್ತೀವಿ. ಹೈವೇ ಹೆಂಗಿದಾಗುತ್ತೆ, ನೀವು ಹಿಂಗೆ ಸೇಫ್ ಆಗಿ ಓಡಿಸಿ. ಹೈವೇಲೆಲ್ಲ ಹಿಂಗೆ ಸ್ಟ್ರಿಕ್ಟ್ ಆಗಿ ಓಡಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಒಳ್ಳೆ ಮುದ್ದು. ಎಷ್ಟು ಬೇಜಾರಾಗ್ತಾ ಏನ್ ಇದೆ. ಗೊತ್ತಾ, ಏನ್ ಗೊತ್ತಾ, ಹೇಳಿದ್ರೆ ತಾನೇ ಗೊತ್ತಾಗೋದು ಮಧು. ಯಜಮಾನ್ರನ್ನ ಯಾಕಾದ್ರೂ ಬಿಟ್ ಬಂದ್ಲು. ಫೋನೇ ಮಾಡಿಲ್ಲ ಅವ್ರು ಇವಾಗ್ಲೇ. ಬಂತು ಫೋನ್ ಬಂದಕ್ಕ ನೋಡಿ ಖುಷಿ ನೋಡಿದಿದೆ. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಕುಡ್ದ ಪಾನಿ ನೋಡಿ. ಯಪ್ಪ, 1 2 3 ಅಂಕಲ್ ನಿಜ ಅನ್ಕೊಂಡವ್ರು 3 ಲೋಟ ಎಲ್ಲ ಒಂದೊಂದ್ ಗ್ಲಾಸ್ ಟೇಸ್ಟ್ ಮಾಡಿದೆ. ಹೆಂಡತಿಗ್ ಮಾತ್ರ ಬರ್ಫಿ ತಕ್ಕೊಟ್ರು, ಅದಕ್ಕೆ ಕೇಳ್ತಾ ಇದ್ದೀನಿ. ಇವ್ರು ಮಾತ್ರ ಬರ್ಫಿನಾ ಮಾತ್ರ ತಕ್ಕೊಟ್ಟೆ ನನಗೆ. ನೀನ್ ಬಾದುಷಾ ಅಂತಲ್ಲ. ಇಲ್ಲಿ ಚೇತನನ್ನ ಏರ್ ಕಳ್ಸಿದ್ದಾರೆ, ರೆಕಾರ್ಡ್ ಮಾಡ್ಕೊ ಲೈವ್ ಅಂತ ಅನ್ಬಿಟ್ಟು. ಅಕ್ಕ ಅದು ಯಾವ್ದು ಚಿಕ್ಕಿ ತಿಂದಿರ್ತಾನೆ, ತಿಂದ್ರಲ್ಲ 2 ತಗೊಂಡಿದ್ದೀನಿ ಇಲ್ಲಿ ನಮ್ಮ ಅತ್ತೆಗೋಸ್ಕರ. ಕನ್ನಡದವ್ರು ಕಮ್ಮಿ ಇರೋದ್ರಿಂದ ಇವ್ರು ಏನೇನೇನೇನೇನೋ ಕನ್ನಡದಲ್ಲೇ ಮಾತಾಡ್ತವ್ರೆ. ಅಣ್ಣ ಏನ್ ಮಾಡ್ತಾರೆ? ಇಲ್ಲ ಶ್ವೇತಕ, ಅದನ್ನೇ ಹೇಳಲಿಲ್ಲ ನಾನು. ಹೇಳ್ಬೇಕಕ್ಕ. ಹೌದಾ, ಹೇಳು ಹಂಗಾರೆ. ಬರಲ್ಲ, ಬರ್ತಾ ಇಲ್ಲ ನನಗೆ. ಬ್ರೇಕ್ ಮುಗೀತು, ಜರ್ನಿ ಕಂಟಿನ್ಯೂಸ್. ಸಮಸ್ಯೆ ಆಗ್ಬಿಟ್ಟಿದೆ ನನ್ ತಂಗಿಗೆ ನಮ್ಮ ಮೈದು ತಲೆ ಬುಡೆ ಊದಂಗ್ ಹೊಡೆದ್ಬಿಟ್ಟವ್ರೆ ಮಿಸ್ ಆಗಿ. ಸೊ ತಲೆ ತೋರ್ಸು. 60 ಕಿಲೋಮೀಟರ್ ಸರ್ ಇರೋದೇ ಹಂಗಲ್ವಾ? ಕಿಲೋಮೀಟರ್ ಹೋಗ್ತಾರೆ ಅವಾಗೆ. ಅಪ್ಪನ ಹೀಗೆ ಹೇಳ್ತೀನಿ ನೋಡ್ರಿ, ಇಲ್ಲ ರೇಗ್ಸಕ್ಕೆ ಅಂತ ಅನ್ಬಿಟ್ಟು ಡಿಚ್ಚಿ ಹೊಡಿಯಕ್ ಹೋಗಿ ಹೊಡೆದ ತಲೆಗೆ. ಊದ್ಕೊಂಡ್ಬಿಡೈತಂಟೆ. ಅಳ್ತಿದ್ಲು, ತಲೆ ನೋವಾಗೈತ್. ನಾವೇನ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ, ಸ್ನಾಕ್ಸ್ ನ ಹೊಟ್ಟೆ ತುಂಬಾ ತಿನ್ಬಿಟ್ವಿ. ಊಟ ಬೇಡ 9:30 ಅಂತ ಬರ್ತೀವಿ, ಎಲ್ಲಿ ಹೋಟೆಲ್ ಓಪನ್ ಇಲ್ಲ. ವ್ಲಾಗಲ್ಲಿ ಹೇಳ್ತಾ ಇದೀನಿ, ಎಲ್ಲಿ ಹೋಟೆಲ್ಸೇ ಓಪನ್ ಇಲ್ಲ. ಲಾಸ್ಟಿಗೆ ಒಂದ್ ಹೋಟೆಲ್ ಓಪನ್ ಇತ್ತು, ಮಿಸ್ ಆಗಿ ಮುಂದೆ ಬಂದ್ಬಿಟ್ವಿ. ಈಗ ಮಂತ್ರಾಲಯಕ್ಕೆ ಬಂದ್ಮೇಲೆ ಹೋಟೆಲ್ ಸಿಕ್ತು. ಹೋಟೆಲ್ ಅಂತಂದ್ರೆ ಪಾಪ ಇಲ್ಲಿ 11 ಗಂಟೆ ಲಾಸ್ಟ್. ಬಟ್ ನಮಗೆ ಸಿಕ್ಕಿದೆ ಉಪ್ಪಿಟ್ಟು ಮೊಸರನ್ನ ಅಷ್ಟೇ ಇರೋದು. ಚೆನ್ನಾಗಿದೆ. ಉಪ್ಪಿಟ್ಟೆ ತಿಂತಾ ಇರ್ಲಿಲ್ಲ ಮನೆಯಲ್ಲಿ, ಇಲ್ಲಿ ಕ್ಲೀನ್ ಆಗಿ ಉಪ್ಪಿಟ್ಟು ಒಳಗೆ ಹೋಗ್ತಾ ಇದೆ. ಸೊ ಮಂತ್ರಾಲಯದಿಂದ ಬಂದು ಇದೊಂದು ಚೇಂಜಸ್ ಆಗಿದೆ. ತುಂಬಾ ಖುಷಿ ಆಯ್ತು ರಾಯರಿಗೆ. ನಾನು ಹೊಟ್ಟೆ ಉಪ್ಪಿಟ್ಟು ನಾವು ಹೊರಟಾಗಿಂದ ಇಲ್ಲಿಗೆ ಬರೋ ತನಕ ಒಂದು ಮೇಜರ್ ಡಿಸ್ಕಷನ್ ಆಯ್ತು. ಏನು ಅಂತ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಅದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನನ್ನ ತಂಗಿ ನನ್ನ ಮೈದು ಬಗ್ಗೆ ವಿಷಯ ಅದು. ನಾವು ಕಾರ್ ಹತ್ತದಾಗಿಂದ ಲೈಕ್ 5:30 ಇಲ್ಲಿ ತನಕ ಒಂದು ಡಿಸಿಷನ್ ಇಷ್ಟೊತ್ತವರೆಗೂ ಮಾಡಿ ಡಿಸಿಷನ್ ತಗೊಂಡಿರೋದು ಏನು ಅಂತ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಬಂದಿದ್ದೀವಿ, ತುಂಬಾ ಅದೃಷ್ಟ ಅನ್ಕೋಬೇಕು. ಲಾಸ್ಟ್ ಎಲ್ಲೂ ಹೋಟೆಲ್ ತೆಗ್ದಿಲ್ಲ, ನಾವೇ ಲಾಸ್ಟ್ ಲೈಟ್ ಆಫ್ ಮಾಡ್ತಾ ಇದಾರೆ. ಇದೇ ಅನ್ಸುತ್ತೆ ಒಂದೊಂದ್ಸತಿ ಅನ್ನೋದ್ ಋಣ ಅಂತ ಹೇಳೋದು. ಹೋಗೋಣ, ಏನು ಅಂತ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಒಂದು ಗುಡ್ ನ್ಯೂಸ್ ಇದೆ, ಹೇಳಲ್ಲ, ಆಮೇಲೆ ಹೇಳ್ತೀನಿ. ನಿಜ ಕುಡಿಯಕ್ ಬಂದಿತ್ತು ಅದ್ರ ಮರಿನಾ ಅಂತ. ನೀನ್ ಮಾತಾಡ್ಬೇಕು, ಬೇರೆಯವ್ರ ಮಕ್ಳಲ್ಲಿ ಯಾಕೆ ಮಾತಾಡ್ತೀಯ? ರಾತ್ರಿ 11:40 ಇಲ್ಲಿ ಎಲ್ಲಾ ಹೋಟೆಲ್ಸ್ ಕ್ಲೋಸ್ ಆಗ್ಬಿಟ್ಟಿದೆ. ಬರ್ತಾ ಮಂತ್ರಾಲಯಕ್ಕೆ ಮೇನ್ ಆಂಧ್ರ ಪ್ರದೇಶದಲ್ಲಿ ಮಂತ್ರಾಲಯದಲ್ಲಿ ಲೇಟ್ ನೈಟ್ ಬರೋ ಪ್ಲಾನ್ ಇತ್ತು ಅಂದ್ರೆ ದಯವಿಟ್ಟು ಊಟನ ಆಚೆನೆ ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಒಳಗಡೆ ಬಂದ್ರಂತೂ ಊಟ ಅಂತ ಸಿಗಲ್ಲ. ಸ್ನಾಕ್ಸ್ ನ ತಿಂದ್ಬಿಟ್ಟು ಇವ್ರ ಮಾತು ಕಟ್ಕೊಂಡು 10:00 ನೀಡಿ 10 ಗಂಟೆ ಆದ್ಮೇಲೆ ನಡಿ ಅಂದ್ಬಿಟ್ಟು ಕೇಳಿದೆ. ಡ್ರೈವಿಂಗ್ ನೀವು ಮಾಡ್ತಿರೋದ್ರಿಂದ ಬೇಗ ಹೋಗಿ ನೀವು ಮಲ್ಕೊಳ್ಳಿ ಅನ್ನೋ. ಊಟಕ್ಕೆ ಅದ್ರಲ್ಲಿ ಟೈಮ್ ಏನಾಗುತ್ತೆ? ನಾನು ಒಂದ್ ವಿಷಯ ಹೇಳ್ತೀನಿ ಅಂತ ಹೇಳಿದೀನಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಎಲ್ಲ ಚೀಪ್ ಅಂಡ್ ರೇಟ್ ಅಲ್ಲಿ ಮುಗಿಸ್ತಾ ಇದ್ದೀರಾ. ತುಂಬಾ ರೂಮ್ಸ್ ಕಮ್ಮಿ